ನಾಗದೇವರನ್ನ ಯಾರು ಆಶ್ರಯಿಸ್ತಾರೆ ಅವ್ರ ಜೀವನದಲ್ಲಿ ನೆಮ್ಮದಿಯಾಗಿರ್ತಾರೆ. ಮಾನವರಿಗೂ ನಾಗಗಳಿಗೂ ತುಂಬಾ ಸಂಪರ್ಕ ಇರ್ತಕ್ಕಂಥದ್ದು. ನಾಗಗಳು ಹುಟ್ಟಿದ್ದೇನೆ ಕದ್ರುವಿನ ಮಕ್ಕಳಾಗಿ. ಕಶ್ಯಪರಿಗೆ 13 ಜನ ಹೆಂಡತಿಯರಿರ್ತಾರೆ. 13 ಜನ ಹೆಂಡತಿಯರಲ್ಲಿ ಗರುಡನ ತಾಯಿ ವಿನುತೆ, ಕದ್ರುವಿನ ಮಕ್ಕಳು ನಾಗಗಳು, ಮತ್ತೆ ಸುರಭಿಯ ಮಕ್ಕಳು ಕಾಮಧೇನು ಅಥವಾ ಗೋವುಗಳು. ಅಂದ್ರೆ ಪ್ರಪಂಚದ ಸೃಷ್ಟಿಗಾಗಿ ಕಶ್ಯಪರು 13 ಜನ ಭಾರ್ಯರನ್ನ ಪಡ್ಕೊಂಡು ಎಲ್ಲಾ ಸೃಷ್ಟಿಯು ಕೂಡ ಒಬ್ಬೊಬ್ಬರಿಂದ ಒಂದೊಂದು ಬರ್ತಕ್ಕಂಥದ್ದು. ಅಂದ್ರೆ ಹಾವುಗಳು ಕೂಡ ಇದು ಮೂಲ ಸೃಷ್ಟಿ ಕದ್ರು ತಾಯಿ ಮಾನವರಿಂದನೇ ಬಂದಂತದ್ದು. ಹಾಗೆ ನೋಡಿದಾಗ್ಲೂ ಕೂಡ ಮಾನವರಿಗೂ ನಾಗಗಳಿಗೂ ತುಂಬಾ ಸಂಪರ್ಕ ಇರ್ತಕ್ಕಂಥದ್ದು. ನಾಗಗಳಿಗೂ ಮತ್ತೆ ಮನುಷ್ಯರಿಗೂ ಏನೋ ಒಂದು ಅವಿನಾಭಾವ ಸಂಬಂಧ ಮೊದಲಿಂದನೂ ಇದೆ. ಹಾಗಾಗಿ ಇದನ್ನ ನಾವು ದೈವತ್ವದಲ್ಲಿ ಕಂಡುಕೊಂಡು ಪೂಜೆಯನ್ನ ಕೆಲವರು ಭಯದಿಂದ ಪೂಜೆ ಮಾಡ್ತಾರೆ, ಕೆಲವರು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಹೇಗಾರು ಪೂಜೆ ಮಾಡಿ ನಾಗದೇವರನ್ನ ಯಾರು ಆಶ್ರಯಿಸ್ತಾರೆ ಅವ್ರ ಜೀವನದಲ್ಲಿ ನೆಮ್ಮದಿಯಾಗಿರ್ತಾರೆ. ಯಾರು ನಾಗದೇವರನ್ನ ಯಾವ ಕಾಲದಲ್ಲೂ ಪೂಜೆ ಮಾಡ್ತಾರೆ ಅವ್ರಿಗೆ ಎಂತಹದೇ ಸಮಸ್ಯೆ ಬಂದಾಗ್ಲೂ ಕೂಡ ಅವ್ರು ಯಾವುದೋ ರೂಪದಲ್ಲಿ ಬಂದು ಸಹಾಯವನ್ನ ಮಾಡ್ತಾರೆ. ಇದಕ್ಕೆ ಎಷ್ಟೊಂದು ಪುರಾವೆಗಳು ನಮಗೆ ಸಿಗ್ತಾ ಹೋಗುತ್ತೆ ಹೇಳ್ತಾ ಹೋದ್ರೆ.